ಹಾಯ್ ಎವ್ರಿವಾನ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೌ ಟು ಸಾಲ್ವ್ ಪ್ಯಾಸೇಜ್ ಇದನ್ನು ನೋಡೋಣ. ಪ್ಯಾಸೇಜ್ ಏನೋ ಈಸಿ ಅನಿಸುತ್ತೆ, ಹೌದು ಅಲ್ಲಿ ಕೊಟ್ಟಿದ್ದಾರೆ ಅದನ್ನೇ ನೋಡಿ ಕ್ವಶನಿಗೆ ಆನ್ಸರ್ ಮಾಡೋದು ಅಂತ ಅನಿಸುತ್ತೆ. ಬಟ್ ಇಟ್ ಈಸ್ ನಾಟ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಕ್ವಶನ್ಸ್ ಟ್ರಿಕ್ಕಿ ಆಗಿರುತ್ತೆ. ಆ ಪ್ಯಾಸೇಜಲ್ಲಿ ಅಫ್ಕೋರ್ಸ್ ವರ್ಡಿಂಗ್ಸ್ ತುಂಬ ಕಷ್ಟ ಇರುತ್ತೆ. ಆದರೆ ವರ್ಡ್ನ ಮೀನಿಂಗ್ ಗೊತ್ತಾಗದಿದ್ರು ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ಅವ್ರು ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಅನ್ನೋದನ್ನು ನೋಡಿದಾಗ ನಾವು ಫೈಂಡ್ ಔಟ್ ಮಾಡ್ಬೋದು. ಆ ಪ್ಯಾಸೇಜಲ್ಲಿ ಆಪೋಸಿಟ್ ವರ್ಡಿಂಗನ್ನು ಕೇಳ್ಬೋದು ನಿಮಗೆ, ಅಂದರೆ ಆ್ಯಂಟೋನಿಮ್ ಯಾವುದು ಈ ವರ್ಡಿನ, ಹಾಗೆ ಸಿಮಿಲರ್ ವರ್ಡ್ಸನ್ನು ಕೇಳ್ಬೋದು, ಹಾಗೆ ಯಾವುದಾದ್ರೂ ಒಂದು ವರ್ಡಿನ ಮೀನಿಂಗನ್ನು ಕೇಳ್ಬೋದು. ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ಬೋದು ಸೆಂಟೆನ್ಸ್ನಲ್ಲಿ, ಹಾಗೆ ಪಾರ್ಟ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ಬೋದು. ಸೊ ಇವೆಲ್ಲ ಅವರು ಪ್ಯಾಸೇಜಲ್ಲಿ ಕೇಳ್ತಾರೆ. ಪ್ಯಾಸೇಜಲ್ಲಿ ವರ್ಡಿಂಗ್ಸ್ ಕಷ್ಟ ಇದ್ದರೂ ನೋಡಿ, ಆ ಕ್ವೆಶನಲ್ಲಿ ಯಾವ ಕ್ವೆಶನ್ ಕೊಟ್ಟಿರ್ತಾರಲ್ಲ ಆ ಕ್ವೆಶನಲ್ಲಿರೋ ವರ್ಡನ್ನು ಕೀವರ್ಡ್ ಆಗಿ ಬಳಸ್ಕೊಂಡು ನಾವು ಪ್ಯಾಸೇಜಲ್ಲಿ ಸರ್ಚ್ ಮಾಡ್ಬೋದು. ಯಾಕೆಂದರೆ ಪ್ಯಾಸೇಜನ್ನೇ ಸ್ಟಾರ್ಟಿಂಗ್ ಓದ್ತಾ ಕೂತ್ಕೊಂಡ್ರೆ ಟೈಮ್ ಕವರ್ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಕ್ವೆಶನ್ಸನ್ನು ಓದಿ ನೆಕ್ಸ್ಟ್ ನಾವೇನು ಮಾಡಬೇಕು, ಪ್ಯಾಸೇಜಲ್ಲಿ ಈ ವರ್ಡಿಂಗ್ಸ್ ಎಲ್ಲಿ ಬಂದಿದೆ, ಈ ಕೀ ವರ್ಡಿಂಗ್ಸ್ ಆ ಪ್ಯಾಸೇಜಲ್ಲಿ ಎಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ನಾವು ಈಸಿಲಿ ಕ್ವೆಶನ್ಸನ್ನು ಹುಡುಕ್ಬೋದು ಯಾವ್ದು ಆನ್ಸರ್ ಅಂತ ಹೇಳಿ. ಇವತ್ತಿನ ಸೆಷನಲ್ಲಿ ನಾವು ಒಂದೆರಡು ಪ್ಯಾಸೇಜನ್ನು ಸಾಲ್ವ್ ಮಾಡೋಣ. ಸೊ ದ್ಯಾಟ್ ನಿಮಗೆ ಐಡಿಯಾ ಬರುತ್ತೆ ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು. ಸೊ ಹಾಗಾಗಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಫಸ್ಟ್ ಪ್ಯಾಸೇಜ್. ನಾನು ಆ ಫಸ್ಟ್ ಪ್ಯಾಸೇಜನ್ನು ನಿಮ್ಗೆ ಓದ್ಬಿಡ್ತೀನಿ. Scientists are extremely concerned about the changes taking place in our climate. The changes are said to be alarmingly rapid and the result of human activity, whereas in the past it had been natural and much slower. The major problem is that the planet appears to be warming up, that is global warming. This is occurring at a rate unprecedented in the last 10,000 years. The implications are very serious. Rising temperatures could give rise to extremely high increase in the incidence of floods and droughts, having effect on agriculture. It is thought that this unusual warming of the earth has been caused by greenhouse gases such as carbon dioxide being emitted into the atmosphere by car engines and modern industrial processes. Such gases not only add to the pollution of the atmosphere but trap the heat of the sun, leading to the warming up of the planet. It has been suggested that industrialized countries would try to reduce the volume of greenhouse gas emissions and plant more trees to create sinks to absorb greenhouse gases. ಇದು ನೋಡಿ ಅವ್ರು ಕೊಟ್ಟಿರುವಂಥ ಪ್ಯಾಸೇಜ್. ಸೊ ಫಸ್ಟ್ ಕ್ವಶನ್ ಯಾವುದು ಈ ಪ್ಯಾಸೇಜ್ ಅಂತ ನೋಡೋಣ. ಈ ಪ್ಯಾಸೇಜಲ್ಲಿ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಕ್ಲೈಮೇಟ್ ಹ್ಯಾವ್ ಬಿಕಮ್, ಇದು ಕ್ವೆಶನ್. ಆಪ್ಷನ್ಸ್ ಗಿವನ್ ಆರ್ a matter of celebration for the scientists, a matter of worry for the scientists, something that does not have any serious implication, something to be whiled away by the scientists. ಈ ಫಸ್ಟ್ ಕ್ವೆಶನಲ್ಲಿ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಕ್ಲೈಮೇಟ್, ಇದು ಕೀವರ್ಡ್. ಈ ಕೀವರ್ಡನ್ನು ಇಟ್ಕೊಂಡು ನೀವು ಈ ಪ್ಯಾಸೇಜಲ್ಲಿ ಹುಡುಕಬೇಕು ಎಲ್ಲಿದೆ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಕ್ಲೈಮೇಟ್. ಸೊ ಇದು ನೋಡಿ ಈ ಫಸ್ಟ್ ಸೆಂಟೆನ್ಸಲ್ಲೇ ಇದೆ, ಸೈಂಟಿಸ್ಟ್ ಆರ್ ಎಕ್ಸ್ಟ್ರೀಮ್ಲಿ ಕನ್ಸರ್ನ್ಡ್ ಅಬೌಟ್ ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಕ್ಲೈಮೇಟ್. ಅಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅ ಮ್ಯಾಟರ್ ಆಫ್ ಸೆಲೆಬ್ರೇಷನ್ ಫಾರ್ ದ ಸೈಂಟಿಸ್ಟ್, ಸೆಲೆಬ್ರೇಷನ್ ಸೈಂಟಿಸ್ಟಿಗೆ ಇದೊಂದು ನೋಡಿ. ಎಕ್ಸ್ಟ್ರೀಮ್ಲಿ ಕನ್ಸರ್ನ್ಡ್, ಕಾಳಜಿಯನ್ನು ತೋರಿಸ್ತಾ ಇದೆ, ಹಾಗಾಗಿ ಸೆಲೆಬ್ರೇಷನ್ ಅಂತೂ ಅಲ್ಲ, ಇಟ್ ಈಸ್ ರಾಂಗ್. ಅ ಮ್ಯಾಟರ್ ಆಫ್ ವರಿ ಫಾರ್ ದ ಸೈಂಟಿಸ್ಟ್, ಎಸ್ ಎಕ್ಸಾಕ್ಟ್ಲಿ, ಬಿಕಾಸ್ ಎಕ್ಸ್ಟ್ರೀಮ್ಲಿ ಕನ್ಸರ್ನ್ಡ್, ದೇ ತುಂಬ ಕಾಳಜಿ ಇದೆ ಅವರಿಗೆ, ಯಾವುದು ಚೇಂಜಸ್ ಏನೆಲ್ಲ ಚೇಂಜಸ್ ಆಗ್ತಿದೆ ಅಲ್ಲ ನಮ್ಮ ಕ್ಲೈಮೇಟಲ್ಲಿ ಅದ್ರ ಬಗ್ಗೆ ಕಾಳಜಿ ಇದೆ. ಹಾಗಾಗಿ ಸೆಕೆಂಡ್ ಒನ್ ಈಸ್ ದ ಮ್ಯಾಟರ್ ಆಫ್ ವರಿ ಫಾರ್ ದ ಸೈಂಟಿಸ್ಟ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್ ಅಲ್ಲ, ಸಮಥಿಂಗ್ ದಟ್ ಡಸ್ ನಾಟ್ ಹ್ಯಾವ್ ಎನಿ ಸೀರಿಯಸ್ ಇಂಪ್ಲಿಕೇಶನ್ ಇರೋದ್ರಿಂದಾನೇ, ಯಾವುದೋ ಒಂದು ಸೀರಿಯಸ್ ಇಂಪ್ಲಿಕೇಶನ್ಸ್ ಇರೋದ್ರಿಂದಾನೇ ಅವರಿಷ್ಟು ಕನ್ಸರ್ನ್ಡ್ ಆಗಿದ್ದಾರೆ. ಹಾಗಾಗಿ ಥರ್ಡ್ ಆಪ್ಷನ್ ಸಹ ಅಲ್ಲ. ಫೋರ್ತ್ ಆಪ್ಷನ್ ನೋಡಿ, ಸಮಥಿಂಗ್ ಟು ಬಿ ವೈಲ್ಡ್ ಅವೇ ಬೈ ದ ಸೈಂಟಿಸ್ಟ್, ಏನಾದರೂ ವಿಜ್ಞಾನಿಗಳಿಂದ ದೂರವಿರೋದು ಅನ್ನೋದು ಅರ್ಥ ಕೊಡುತ್ತೆ ಇದು. ಹಾಗಾಗಿ ಫೋರ್ತ್ ಒನ್ ಅದು ಕೂಡ ರಾಂಗ್ ಆನ್ಸರ್. ಸೊ ದ ರೈಟ್ ಒನ್ ಈಸ್ ಅ ಮ್ಯಾಟರ್ ಆಫ್ ವರಿ ಫಾರ್ ದ ಸೈಂಟಿಸ್ಟ್. ಇದು ಫಸ್ಟ್ ಕ್ವೆಶನಿಗೆ ಆನ್ಸರ್. ದ ಚೇಂಜಸ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಕ್ಲೈಮೇಟ್ ಹ್ಯಾವ್ ಬಿಕಮ್ a matter of worry for the scientists. Second question ಅವ್ರು ಕೇಳಿರೋದು, the antonym of the underlined word increase is, ಈ increase ಅನ್ನೋ ವರ್ಡಿನ ಆ್ಯಂಟೋನಿಮ್ ಏನು, ಆಪೋಸಿಟ್ ವರ್ಡ್ ಏನು? ಆಪ್ಷನ್ಸ್ ಕೊಟ್ಟಿರೋದು ಇನ್ಕ್ರಿಮೆಂಟ್, ರಿಡಕ್ಷನ್, ಸ್ಮಾಲರ್, ರ್ಯಾಪಿಡ್. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಇನ್ಕ್ರೀಸ್ ಅನ್ನೋ ವರ್ಡಿನ ಆ್ಯಂಟೋನಿಮ್ ಯಾವುದು ಅಂತ. ಈ ಇನ್ಕ್ರೀಸ್ ಅನ್ನೋ ವರ್ಡ್ ಈ ಪ್ಯಾಸೇಜಲ್ಲಿ ಬಂದಿದೆ. ಸೊ ಇನ್ಕ್ರೀಸ್ ಏನನ್ನು ಹೇಳ್ತಾ ಇದೆ, ಜಾಸ್ತಿ ಆಗೋದು ಅನ್ನೋದು ಹೇಳ್ತಾ ಇದೆ. ಸೊ ಇನ್ಕ್ರಿಮೆಂಟ್ ಅದು ರಾಂಗ್ ಆಗುತ್ತೆ, ಅದು ಕೂಡ ಜಾಸ್ತಿ ಅನ್ನೋದನ್ನು ಹೇಳುತ್ತೆ. ಹಾಗೆ ರಿಡಕ್ಷನ್, ಎಸ್ ಇಟ್ ಈಸ್ ದ ರೈಟ್ ಆನ್ಸರ್. ರಿಡಕ್ಷನ್ ಅಂದರೆ ಕಡಿಮೆ ಆಗ್ತಾ ಹೋಗೋದು.
ಸ್ಮಾಲರ್ ನೋ, ಇದು ಸೈಜ್ ಪ್ರಕಾರ ಅಕಾರ್ಡಿಂಗ್ ಟು ಸೈಜ್ ಬರುತ್ತೆ. ಸೊ ಸ್ಮಾಲರ್ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ರ್ಯಾಪಿಡ್ ಅಂದರೂ ಕೂಡ ಸೊ ಫಾಸ್ಟ್ ಅನ್ನೋ ಅರ್ಥನೇ ಬರುತ್ತೆ. ಸೊ ಜಾಸ್ತಿ ಫಾಸ್ಟ್ ಅನ್ನೋ ಅರ್ಥನೇ ಬರುತ್ತೆ. ಹಾಗಾಗಿ ಇನ್ಕ್ರಿಮೆಂಟ್ ಅಲ್ಲ, ಸ್ಮಾಲರ್ ಅಲ್ಲ, ರ್ಯಾಪಿಡ್ ಅಲ್ಲ. ದ ರೈಟ್ ಆನ್ಸರ್ ಇಸ್ ರಿಡಕ್ಷನ್. ಯಾಕೆಂದರೆ ಇನ್ಕ್ರೀಸ್ ಅಂದರೆ ರಿಡಕ್ಷನ್. ಹಾಗಾಗಿ ದ ಆಂಟೋನಿಮ್ ಆಫ್ ದ ವರ್ಡ್ ಇನ್ಕ್ರೀಸ್ ಈಸ್ ರಿಡಕ್ಷನ್. ಥರ್ಡ್ ಕ್ವೆಶನ್ ನೋಡಿ, ದ ಕ್ಲೈಮೆಟಿಕ್ ಚೇಂಜಸ್ ಟೇಕಿಂಗ್ ಪ್ಲೇಸ್ ಟುಡೇ ಆರ್ ಡಿಫ್ರೆಂಟ್ ಫ್ರಮ್ ಅರ್ಲಿಯರ್ ಚೇಂಜಸ್ ಆಸ್. ಇದು ಕ್ವೆಶನ್. ಆಪ್ಷನ್ಸ್ ಗಿವನ್ ಆರ್: today they are slower and more natural. Second one, today they are much faster and caused by the humans. Today they do not threaten the humans because of their speed. Lastly, today men are affected by them easily. ಬೇಸಿಕಲಿ ಈ ಕ್ವೆಶನಲ್ಲಿ ಅವ್ರು ಕೇಳ್ತಾ ಇರೋದು ಅರ್ಲಿಯರ್ ಚೇಂಜಸ್ಗಿಂತ ಈಗ ಎಟ್ ಪ್ರೆಸೆಂಟ್ ಇರುವಂಥ ಚೇಂಜಸ್ ಏನು ಅನ್ನೋದು ಕ್ವೆಶನ್. ಇಲ್ಲಿ ನೋಡಿ, ನಾವು ಆಪ್ಷನ್ಸ್ ನೋಡುವಾಗ ಇಲ್ಲಿ ನೋಡಿದ್ವಿ ಕೀವರ್ಡ್ ಏನು, ಕ್ಲೈಮೆಟಿಕ್ ಚೇಂಜಸ್. ಆಪ್ಷನ್ಸ್ ಎ ಅಲ್ಲಿ ಕೊಟ್ಟಿದ್ರು ಟುಡೇ they are slower and more natural, and today they are much faster and caused by the humans, and today they do not threaten the humans because of their speed. Today men are affected by them easily. ಈ ಪ್ಯಾಸೇಜಲ್ಲಿ ನೋಡಿ ಸೆಕೆಂಡ್ ಲೈನಲ್ಲಿ ದ ಚೇಂಜಸ್ ಆರ್ ಸೆಟ್ ಟು ಬಿ ಅಲಾರ್ಮಿಂಗ್ಲಿ ರ್ಯಾಪಿಡ್ ಆ್ಯಂಡ್ ದ ರಿಸಲ್ಟ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ, ವೆರಾಸ್ ಇನ್ ದ ಪಾಸ್ಟ್ ಇಟ್ ಹ್ಯಾಡ್ ಬೀನ್ ನ್ಯಾಚುರಲ್ ಆ್ಯಂಡ್ ಮಚ್ ಸ್ಲೋವರ್. ಈ ಫಸ್ಟ್ ಆಪ್ಷನ್ ನೋಡಿ, ಟುಡೇ ದೇ ಆರ್ ಸ್ಲೋವರ್ ಆ್ಯಂಡ್ ಮೋರ್ ನ್ಯಾಚುರಲ್. ಇಟ್ ಈಸ್ ರಾಂಗ್. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಪಾಸ್ಟಲ್ಲಿ, ವೆರಾಸ್ ಇನ್ ದ ಪಾಸ್ಟಲ್ಲಿ ಏನಾಗಿತ್ತು, ಇಟ್ ಹ್ಯಾಡ್ ಬೀನ್ ನ್ಯಾಚುರಲ್ ಆ್ಯಂಡ್ ಮಚ್ ಸ್ಲೋವರ್. ಪಾಸ್ಟ್ ಹಿಂದೆ ಏನಾಗಿತ್ತದು ನ್ಯಾಚುರಲ್ ಮತ್ತು ಮಚ್ ಸ್ಲೋವರ್ ಆಗಿತ್ತು. ಟುಡೇ ಇಟ್ ಈಸ್ ರಾಂಗ್. ಇದು ಈಗ ಎಟ್ ಪ್ರೆಸೆಂಟಿನ ಸಿಚುವೇಶನ್ ಅಲ್ಲ, ಇದು ಸ್ಲೋವರ್ ಆ್ಯಂಡ್ ಮೋರ್ ನ್ಯಾಚುರಲ್ ಇರೋದು ಪಾಸ್ಟಿನ ಹಿಂದೆ ಇರುವಂತಹ ಸಿಚುವೇಶನ್ನ ಹೇಳ್ತಾ ಇದೆ. ಸೊ ಫಸ್ಟ್ ಒನ್ ಏನಾಯಿತು, ರಾಂಗ್ ಆಯಿತು. ನೋಡಿ, ಇದರಲ್ಲೇ ನಿಮ್ಗೆ ಆನ್ಸರ್ ಸಿಗ್ತಾ ಇದೆ. ದ ಚೇಂಜಸ್ ಆರ್ ಸೆಟ್ ಟು ಬಿ ಅಲಾರ್ಮಿಂಗ್ಲಿ ರ್ಯಾಪಿಡ್. ಎಟ್ ಪ್ರೆಸೆಂಟ್ ಏನಾಗ್ತಾ ಇದೆ, ಇಟ್ ಈಸ್ ರ್ಯಾಪಿಡ್ ಆ್ಯಂಡ್ ದ ರಿಸಲ್ಟ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ. ಯಾವುದ್ರ ಕಾರಣದಿಂದಾಗಿ, ಬಿಕಾಸ್ ಕ್ಲೈಮೇಟಿನ ಚೇಂಜಸ್ ಜಾಸ್ತಿ ಆಗ್ತಿದೆ. ಯಾಕೆ, ಬಿಕಾಸ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಹಾಗಾಗಿ ದ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ಈ ಒಂದು ಲೈನಲ್ಲೇ ಆನ್ಸರ್ ಇದೆ. ಸೊ ಪಾಸ್ಟಲ್ಲಿ ಏನಿತ್ತು, ಪ್ರೆಸೆಂಟಲ್ಲಿ ಏನಿದೆ ಅಂತ. ಫಸ್ಟ್ ಲೈನ್ ಏನನ್ನು ಹೇಳ್ತಾ ಇದೆ, ಪ್ರೆಸೆಂಟಿನ ಸಿಚುವೇಶನ್ನ ಹೇಳ್ತಾ ಇದೆ. ಸೆಕೆಂಡ್ ಒನ್ ಇದೆಲ್ಲ ವೆರಾಸ್ ಇನ್ ದ ಪಾಸ್ಟ್ ಇಟ್ ಹ್ಯಾಡ್ ಬೀನ್ ನ್ಯಾಚುರಲ್ ಆ್ಯಂಡ್ ಮಚ್ ಸ್ಲೋವರ್. ಇದು ಪಾಸ್ಟಿನ ಘಟನೆಯನ್ನು ಹೇಳ್ತಿದೆ. ಪಾಸ್ಟ್ ಹೇಗಿತ್ತು, ಪಾಸ್ಟಲ್ಲಿ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಟುಡೇ ದೇ ಆರ್ ಮಚ್ ಫಾಸ್ಟರ್ ಆ್ಯಂಡ್ ಕಾಸ್ಡ್ ಬೈ ದ ಹ್ಯೂಮನ್ಸ್. ಯಾಕೆಂದರೆ ದ ಚೇಂಜಸ್ ಆರ್ ಸೆಟ್ ಟು ಬಿ ಅಲಾರ್ಮಿಂಗ್ಲಿ ರ್ಯಾಪಿಡ್ ಆ್ಯಂಡ್ ದ ರಿಸಲ್ಟ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ. ಇದು ನೋಡಿ, ಸೆಂಟೆನ್ಸನ್ನೇ ಸ್ವಲ್ಪ ಬೇರೆ ಥರ ಕೊಟ್ಟಿದ್ದಾರೆ ಅವರು, ಇಂಡೈರೆಕ್ಟಾಗಿ ನಿಮ್ಗೆ ಅರ್ಥ ಆಗದಿರೋ ಥರ. ಬಟ್ ಇದರಲ್ಲೇ ಆನ್ಸರ್ ಇರುತ್ತೆ. ಸೊ ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವೆಶನ್, ಇನ್ಕ್ರೀಸ್ ಇನ್ ಗ್ಲೋಬಲ್ ಟೆಂಪರೇಚರ್ಸ್ ಮೇ ರಿಸಲ್ಟ್ ಇನ್. ಆಪ್ಷನ್ಸ್ ಗಿವನ್ ಆರ್ rains, destruction of crops, death of animals, a long period without rains. ನೋಡಿ, ಬೇಸಿಕಲಿ ಈ ಕ್ವೆಶನ್ ಬಂದಿರೋದು ಸೈನ್ಸ್ ಬ್ಯಾಕ್ಗ್ರೌಂಡಿಂದ. ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂತ ಇದ್ದರೂ ನಮ್ಮ ಸೈನ್ಸ್ ನಾಲೆಡ್ಜನ್ನು ಅಪ್ಲೈ ಮಾಡಿಲಿ ನಾವು ಆನ್ಸರನ್ನು ಟಿಕ್ ಹಾಕ್ಲಿಕ್ಕಾಗಲ್ಲ. ಯಾಕೆಂದರೆ ಅವ್ರು ಪ್ಯಾಸೇಜ್ ಯಾಕೆ ಕೊಟ್ಟಿರ್ತಾರೆ, ಆ ಪ್ಯಾಸೇಜಿಂದನೇ ಅವರು ಪರ್ಟಿಕ್ಯುಲರಾಗಿ ಇದೇ ಆನ್ಸರ್ ಬೇಕು ಅಂತ ಅವರಲ್ಲಿ ಪ್ಯಾಸೇಜನ್ನು ಕೊಟ್ಟಿರೋದು. ಅದನ್ನು ಬಿಟ್ಟು ನಾವು ಬೇರೆ ನಮಗೆ ನಾಲೆಡ್ಜ್ ಅಂತ ಹೇಳಿ ಬೇರೆ ಟಿಕ್ ಹಾಕ್ಲಿಕ್ಕಾಗಲ್ಲ. ಈ ಕ್ವೆಶನ್ ನೋಡಿ, ಇನ್ಕ್ರೀಸ್ ಇನ್ ಗ್ಲೋಬಲ್ ಟೆಂಪರೇಚರ್ಸ್ ಮೇ ರಿಸಲ್ಟ್ ಇನ್. ಗ್ಲೋಬಲ್ ಟೆಂಪರೇಚರ್ ಅನ್ನೋದು ಕೀವರ್ಡ್. ಈ ಗ್ಲೋಬಲ್ ಟೆಂಪರೇಚರ್ ಅಂತ ಇಲ್ಲಿಲ್ಲ. ಇಲ್ಲೇನಿದೆ, ರೈಸಿಂಗ್ ಟೆಂಪರೇಚರ್ಸ್ ಕುಡ್ ಗಿವ್ ರೈಸ್ ಟು ಎಕ್ಸ್ಟ್ರೀಮ್ಲಿ ಹೈ ಇನ್ಕ್ರೀಸ್ ಇನ್ ದ ಇನ್ಸಿಡೆನ್ಸ್ ಆಫ್ ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸ್. ರೈಸಿಂಗ್ ಟೆಂಪರೇಚರ್ಸ್ ಇಸ್ ನಥಿಂಗ್ ಬಟ್ ಗ್ಲೋಬಲ್ ಟೆಂಪರೇಚರ್. ಸೊ ಟೆಂಪರೇಚರ್ ಹೆಚ್ಚಾದಾಗೆ ಏನಾಗುತ್ತೆ, ಅದು ಇಟ್ ಗಿವ್ ರೈಸ್ ಟು ಫ್ಲಡ್ಸ್ ಮತ್ತು ಡ್ರಾಟ್ಸಿಗೆ ಕಾರಣ ಆಗುತ್ತೆ. ಫ್ಲಡ್ಸ್ ಮತ್ತು ಡ್ರಾಟ್ಸ್ ಆಗ್ಬೋದು ಗ್ಲೋಬಲ್ ಟೆಂಪರೇಚರ್ ಹೆಚ್ಚಾದರೆ. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಅವ್ರು ಯಾವುದೂ ಕೊಟ್ಟಿಲ್ಲ. ಮೇಲ್ ನೋಡಿದಾಗ ಫ್ಲಡ್ಸು ಇಲ್ಲ, ಡ್ರಾಟ್ಸು ಇಲ್ಲ ಅನಿಸುತ್ತೆ. ಹಾಗಾದರೆ ಯಾವ ಟಿಕ್ ಮಾಡೋದು ಅಂತ ಕನ್ಫ್ಯೂಷನ್, ಹೌದಲ್ವಾ? ರೇನ್ಸ್ ಕೊಟ್ಟಿದ್ದಾರೆ, ಡಿಸ್ಟ್ರಕ್ಷನ್ ಆಫ್ ಕ್ರಾಪ್ಸ್ ಕೊಟ್ಟಿದ್ದಾರೆ, ಡೆತ್ ಆಫ್ ಆ್ಯನಿಮಲ್ಸ್ ಕೊಟ್ಟಿದ್ದಾರೆ, ಅ ಲಾಂಗ್ ಪೀರಿಯಡ್ ವಿತೌಟ್ ರೇನ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಪ್ಯಾಸೇಜಲ್ಲಿ ಹೇಳ್ತಾ ಇರೋದೇನು, ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸ್ ಅಂತ ಹೇಳ್ತಾ ಇದೆ. ಬಟ್ ನೋಡಿ, ಫ್ಲಡ್ಸ್ ಕೊಟ್ಟಿಲ್ಲ, ಇಲ್ಲಿ ಡ್ರಾಟ್ಸ್ ಇದೆ. ಹೇಗೆ ಡ್ರಾಟ್ಸ್ ಇದೆ, ಡ್ರಾಟ್ಸನ್ನು ಇನ್ನು ಅನದರ್ ವೇಯಲ್ಲಿ ಸ್ವಲ್ಪ ಬೇರೆ ಥರ ಡಿಸ್ಕ್ರೈಬ್ ಮಾಡಿ ಕೊಟ್ಟಿದ್ದಾರೆ. ಅ ಲಾಂಗ್ ಪೀರಿಯಡ್ ವಿತೌಟ್ ರೈನ್ ಈಸ್ ನಥಿಂಗ್ ಬಟ್ ಡ್ರಾಟ್ಸ್. ಡ್ರಾಟ್ಸ್ ಅಂದರೆ ಏನು, ಬರಗಾಲ ಬರೋದು. ಸೊ ಬರಗಾಲ ಹೇಗೆ ಬರುತ್ತೆ, ಜಾಸ್ತಿ ಕಾಲ ಜಾಸ್ತಿ ವರ್ಷ ಮಳೆ ಬರ್ದಿದ್ದಾಗ ಬರಗಾಲ ಉಂಟಾಗುತ್ತೆ ಅಲ್ವಾ. ಸೊ ಈ ಡ್ರಾಟ್ ಅನ್ನೋ ವರ್ಡನ್ನೇ ಅನದರ್ ವೇಯಲ್ಲಿ ಡಿಸ್ಕ್ರೈಬ್ ಮಾಡಿ ಕೊಟ್ಟಿದ್ದಾರೆ, ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಅವರು. ಹಾಗಾಗಿ ದ ರೈಟ್ ಆನ್ಸರ್ ಯಾವುದು, ಅ ಲಾಂಗ್ ಪೀರಿಯಡ್ ವಿತೌಟ್ ರೈನ್ಸ್. Sixth question is, greenhouse gases refer to options: emission of gases by the cars alone, emission of gases by the industries alone, trapping of heat of the sun by the earth increasing temperatures alone, carbon dioxide being produced from any source. ಈ ಕ್ವೆಶನಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ರೆಫರ್ ಟು.
ಈ ಗ್ರೀನ್ ಹೌಸ್ ಗ್ಯಾಸಸ್ ಈ ಪ್ಯಾಸೇಜಲ್ಲಿ ಎಲ್ಲಿದೆ ಅನ್ನೋದನ್ನು ಹುಡುಕ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಈ ಪ್ಯಾರಾಗ್ರಾಫಲ್ಲಿ. ಇಟ್ ಈಸ್ ಥಾಟ್ ದ್ಯಾಟ್ ದಿಸ್ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ದ ಅರ್ತ್ ಹ್ಯಾಸ್ ಬೀನ್ ಕಾಸ್ಡ್ ಬೈ ಗ್ರೀನ್ ಹೌಸ್ ಗ್ಯಾಸಸ್. ಈ ಅನ್ಯೂಶುವಲ್ ವಾರ್ಮಿಂಗ್ ಆಫ್ ದ ಅರ್ತ್ ಹೀಟ್ ಆಗೋ ಪ್ರೊಸೆಸ್ ಇದೆಯಲ್ಲ, ಇಟ್ ಈಸ್ ಕಾಸ್ಡ್ ಬೈ ಯಾವ ಕಾರಣದಿಂದ ಆಗುತ್ತೆ? ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್. ಅದರಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಎಮಿಟೆಡ್ ಇನ್ ಟು ದ ಅಟ್ಮಾಸ್ಫಿಯರ್ ಬೈ ಕಾರ್ ಇಂಜಿನ್ಸ್ ಆ್ಯಂಡ್ ಮಾಡರ್ನ್ ಇಂಡಸ್ಟ್ರಿಯಲ್ ಪ್ರೊಸೆಸಸ್. ಈಗ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು, ಅಯ್ಯೋ 3 ಆಪ್ಷನ್ ಇದೆ ಅಲ್ಲ, ಡಿ ಆಪ್ಷನ್ ಕಾರ್ಬನ್ ಡೈಆಕ್ಸೈಡ್ ಅಂತಲೇ ಇದೆ, ಕಾರ್ ಅಂತಲೂ ಇದೆ, ಹಾಗೆ ಇಂಡಸ್ಟ್ರಿಯಲ್ ಅಲೋನ್ ಅಂತಲೂ ಇದೆ, ಅಲೋನ್ ಅಂತಲೂ ಇದೆ. ರೈಟ್, 3 ಇದೆ. ಬಟ್ ಪ್ಯಾರಾಗ್ರಾಫನ್ನು ಸರಿ ಓದಿ ಸೆಂಟೆನ್ಸನ್ನು. ಗ್ರೀನ್ ಹೌಸ್ ಗ್ಯಾಸಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಒಂದು ಗ್ರೀನ್ ಹೌಸ್ ಗ್ಯಾಸ್. ಬೀಯಿಂಗ್ ಎಮಿಟೆಡ್ ಅದು ಏನಾಗುತ್ತೆ? ಕಾರ್ ಇಂಜಿನ್ಸಿಂದನೂ ಎಮಿಟ್ ಆಗುತ್ತೆ, ಹಾಗೆ ಇಂಡಸ್ಟ್ರಿಯಲ್ ಪ್ರೊಸೆಸ್ಸಿಂದನೂ ಸಹ ಎಮಿಟ್ ಆಗುತ್ತೆ. ಆ ಎರಡರಲ್ಲೂ ಎಮಿಷನ್ ಆಗುವಂತಹ ಗ್ಯಾಸ್ ಯಾವುದು? ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಎನಿ ಸೋರ್ಸ್. ಯಾವುದೇ ಸೋರ್ಸ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆಯೋ ಇಟ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಕಾರ್ಬನ್ ಡೈಆಕ್ಸೈಡ್ ಅನ್ನೋದೊಂದು ಇಟ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್ ಆಗುತ್ತೆ. ಹಾಗಾಗಿ ಅವರು ಇಲ್ಲಿ ಪ್ಯಾಸೇಜಲ್ಲಿ ಕೊಟ್ಟಿರೋದು ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಎನಿ ಸೋರ್ಸ್. ನೋಡಿ, ಕನ್ಫ್ಯೂಷನ್ಸ್ ಹೀಗಾಗತ್ತೆ. ಹಾಗಾಗಿ ಕರೆಕ್ಟ್ ಕ್ಲಾರಿಟಿ ಇರಬೇಕು. ಎಮಿಷನ್ ಆಫ್ ಕಾರ್ಸ್ ಅಲೋನ್ ಇದು ಸಹ ಇದೆ. ಕಾರಲ್ಲೂ ರಿಲೀಸ್ ಆಗೋದೇನು? ಕಾರ್ಬನ್ ಡೈಆಕ್ಸೈಡೇ. ಹಾಗೆ ಇಂಡಸ್ಟ್ರೀಸಲ್ಲೂ ರಿಲೀಸ್ ಆಗುವಂತಹ ಇದ್ಯಾವುದು? ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡೇ. ಸೊ ಅದೆರಡರಲ್ಲೂ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಎನಿ ಸೋರ್ಸ್, ಯಾವುದೇ ಸೋರ್ಸ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದೆಯಾ, ದೆನ್ ಇಟ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಹಾಗಾಗಿ ದ ರೈಟ್ ಆಪ್ಷನ್ ಈಸ್ ಡಿ. ಲಾಸ್ಟ್ ಕ್ವೆಶನ್ ಇನ್ ದಿಸ್ passage that is the underlined word sinks in the passage refers to. ಈ ಅಂಡರ್ಲೈನ್ಡ್ ವರ್ಡ್ ಇದೆಲ್ಲ ಪ್ಯಾಸೇಜಲ್ಲಿ sinks ಅನ್ನೋದು what it refers to ಅನ್ನೋದು ಕ್ವೆಶನ್. ಆಪ್ಷನ್ಸ್ ಗಿವನ್ ಆರ್ absorption of greenhouse gases by industries, reduction of greenhouse gas emissions, industrialized countries, the plantation for absorbing harmful gases. ಈ ಕ್ವೆಶನಲ್ಲಿ ನೋಡಿ ಪ್ಯಾಸೇಜಲ್ಲಿ ಅಂಡರ್ಲೈನ್ಡ್ ವರ್ಡ್ sinks ಅಂತ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫನ್ನು ನೋಡಿ ಲಾಸ್ಟ್. It has been suggested that industrialized countries would try to reduce the volume of greenhouse gas emissions and plant more trees to create sinks to absorb greenhouse gases. To reduce the volume of greenhouse gases emission ಅಂದರೆ ಗ್ರೀನ್ಹೌಸ್ ಗ್ಯಾಸಸ್ನ ಎಮಿಷನನ್ನು ಕಂಟ್ರೋಲ್ ಮಾಡಲಿಕ್ಕೆ, ರೆಗ್ಯುಲೇಟ್ ಮಾಡಲಿಕ್ಕೆ. ಯಾಕೆಂದರೆ ಬಿಕಾಸ್ ದೀಸ್ ಗ್ರೀನ್ಹೌಸ್ ಗ್ಯಾಸಸ್ ಲೀಡ್ಸ್ ಟು ದ ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗುತ್ತೆ ಅದು. ಸೊ ಅದನ್ನು ರಿಡ್ಯೂಸ್ ಮಾಡಲಿಕ್ಕೋಸ್ಕರ ಏನು ಮಾಡೋದು? ಪ್ಲಾಂಟೇಷನನ್ನು ಮಾಡೋದು. ಟು ಕ್ರಿಯೇಟ್ ಸಿಂಕ್ಸ್ ಟು ಅಬ್ಸಾರ್ಬ್ ಗ್ರೀನ್ಹೌಸ್ ಗ್ಯಾಸಸ್. ಆ ಗ್ರೀನ್ಹೌಸ್ ಗ್ಯಾಸಸ್ನ ಎಮಿಷನನ್ನು ಕಡಿಮೆ ಮಾಡಿ ಅಬ್ಸಾರ್ಪ್ಷನನ್ನು ಮಾಡ್ಕೊಳ್ಳಿಕ್ಕೆ ಸೊ ಏನು ಮಾಡೋದು? ಪ್ಲಾಂಟೇಷನ್ ಮಾಡೋದು. ಹಾಗಾಗಿ ದಿಸ್ ಸಿಂಕ್ ವರ್ಡ್ ಏನನ್ನು ರೆಫರ್ ಮಾಡ್ತಾ ಇದೆ ಇಲ್ಲಿ? ಪ್ಲಾಂಟೇಷನ್ ಫಾರ್ ಅಬ್ಸಾರ್ಬಿಂಗ್ harmful gases. ಆ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಏನು? ಇಟ್ ಈಸ್ ಹಾರ್ಮ್ಫುಲ್ ಬಿಕಾಸ್ ಇಟ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಪ್ಲಾಂಟೇಷನ್ ಫಾರ್ ಅಬ್ಸಾರ್ಬಿಂಗ್ ಹಾರ್ಮ್ಫುಲ್ ಗ್ಯಾಸಸ್. ಪ್ಲಾಂಟೇಷನ್ ಮಾಡೋದ್ರ ಮೂಲಕ ನಾವೇನು ಮಾಡ್ಬೋದು? ಎಮಿಷನನ್ನು ಕಂಟ್ರೋಲ್ ಮಾಡಿ, ರೆಗ್ಯುಲೇಟ್ ಮಾಡಿ ಅಬ್ಸಾರ್ಪ್ಷನನ್ನು ಜಾಸ್ತಿ ಮಾಡಿಕೊಂಡು ಎಮಿಷನನ್ನು ಕಡಿಮೆ ಮಾಡ್ಬೋದು ನಾವು. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಪ್ಲಾಂಟೇಷನ್ ಫಾರ್ ಅಬ್ಸಾರ್ಬಿಂಗ್ ಹಾರ್ಮ್ಫುಲ್ ಗ್ಯಾಸಸ್. ಇದು ಫಸ್ಟ್ ಪ್ಯಾಸೇಜ್ ಆಗಿತ್ತು. ನೀವೆಲ್ಲ ನೋಡಿದ್ರಿ ಕ್ವಶನ್ಸನ್ನು ಹೇಗೆ ಕನ್ಫ್ಯೂಷನ್ಸಿಂದ ಕೊಟ್ಟಿರ್ತಾರೆ, ಅವರು ಹೇಗೆ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ. ಸೊ ನೀವು ಹೇಗೆ ಥಿಂಕ್ ಮಾಡ್ತೀರಿ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಇದೇ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ ಅಂತ ಅಲ್ಲ, ನೀವು ಈ ಐಡಿಯಾನ ತಗೊಂಡು ಕ್ವಶನ್ಸ್ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ಸಿಗೆ ಹೇಗೆ ಈ ಐಡಿಯಾನ ಅಪ್ಲೈ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಪ್ಯಾಸೇಜ್ ಆಗಿತ್ತು. ಹಾಗೆ ಇನ್ನೊಂದು ಪ್ಯಾಸೇಜನ್ನು ನೋಡೋಣ. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಪ್ಯಾಸೇಜ್. ವಾಟ್ ವಿ ಕಾಲ್ ಓಲ್ಡ್ ಡೆಲ್ಲಿ ಈಸ್ ಆ್ಯಕ್ಚುಲಿ ಓನ್ಲಿ ಅಬೌಟ್ 350 years old, which is not terribly ancient, considering that the city was inhabited around 1000 to 800 BC, but it is a good place to look because Old Delhi has retained its character from the Mughal days. Most of what we call Old Delhi was built by the Emperor Shah Jahan, who with characteristic modesty called it Shahjahanabad. The city was built around 1640 to 1650 AD and remained the capital of the Mughal Empire ever since. India was one of the world's richest countries in that age, so the capital's commercial quarter was one of the most important trading and business centers in the east. The original Chandni Chowk was built around a canal of the Yamuna which passed down the street, forming a pool that reflected the moonlight and gave the area its name. The business of Chandni Chowk was business only. Some people say that it was the ruthless reprisals from the British after the 1857 mutiny or War of Independence that destroyed the peaceful character of Chandni Chowk, as did the looting that was the hallmark of the East India Company soldiers.
Others say that the rod set in after New Delhi was created in the 20th century. Either way, Chandni Chowk is a mess now. It is overcrowded, parts of it are dirty, and its wonderful historical mansions are now in disrepair. In an era when the world's great squares have become landmarks, why should Chandni Chowk become a slum? This is the passage. ಈಗ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಈ ಪ್ಯಾಸೇಜ್ ಬೇಸ್ಡ್ ಮೇಲೆ ಯಾವ್ಯಾವ ಕ್ವೆಶನ್ಸ್ ಕೊಟ್ಟಿದ್ದಾರಂತ. ಫಸ್ಟ್ ಒನ್, ಈಸ್ಟ್ ಇಂಡಿಯಾ ಕಂಪನಿ ಸೋಲ್ಜರ್ಸ್ ವರ್, ಆಪ್ಷನ್ಸ್ ಗಿವನ್ ಆರ್ ನೋಬಲ್ ಆ್ಯಂಡ್ ಬ್ರೇವ್, ಗ್ರೀಡಿ ಬಟ್ ನಾಟ್ ಕ್ರಿಯಲ್, ಕ್ರಿಯಲ್ ಆ್ಯಂಡ್ ಗ್ರೀಡಿ, ಕ್ರಿಯಲ್ ಬಟ್ ನಾಟ್ ಗ್ರೀಡಿ. ಈ ಕ್ವೆಶನಲ್ಲಿ ಕೀವರ್ಡ್ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸೋಲ್ಜರ್ಸ್. ಈ ಕೀವರ್ಡ್ ಈ ಪ್ಯಾಸೇಜಲ್ಲಿ ಎಲ್ಲಿದೆ ಅನ್ನೋದನ್ನು ಸರ್ಚ್ ಮಾಡಬೇಕು. ಥರ್ಡ್ ಪ್ಯಾರಾಗ್ರಾಫ್ ನೋಡಿ, ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಇಂಡಿಪೆಂಡೆನ್ಸ್ ದಟ್ ಡಿಸ್ಟ್ರಾಯ್ಡ್ ದ ಪೀಸ್ಫುಲ್ ಕ್ಯಾರೆಕ್ಟರ್ ಆಫ್ ಚಾಂದ್ನಿ ಚೌಕ್ ಆಸ್ ಡಿಡ್ ದ ಲೂಟಿಂಗ್ ದಟ್ ವಾಸ್ ದ ಹಾಲ್ಮಾರ್ಕ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಸೋಲ್ಜರ್ಸ್. ಇಲ್ಲಿ ಸಿಕ್ತು ನೋಡಿ ಆ ವರ್ಡ್, ದ ಲೂಟಿಂಗ್ ದಟ್ ವಾಸ್ ದ ಹಾಲ್ಮಾರ್ಕ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಸೋಲ್ಜರ್ಸ್. ಲೂಟಿಂಗ್ ಈ ವರ್ಡ್ ಇದೆ ಅಲ್ಲ, ಸೊ ಈಸ್ಟ್ ಇಂಡಿಯಾ ಕಂಪನಿ ಸೋಲ್ಜರ್ಸ್ ಹೇಗೆ ಅನ್ನೋದನ್ನು ಹೇಳ್ತಿದೆ. ಇಲ್ಲಿ ಆಪ್ಷನ್ಸ್ ಅವ್ರು ಕೊಟ್ಟಿರೋದು ಯಾವುದಂತ ಹೇಳಿದ್ರೆ ನೋಬಲ್ ಆ್ಯಂಡ್ ಬ್ರೇವ್, ಗ್ರೀಡಿ ಬಟ್ ನಾಟ್ ಕ್ರಿಯಲ್, ಕ್ರಿಯಲ್ ಆ್ಯಂಡ್ ಗ್ರೀಡಿ, ಕ್ರಿಯಲ್ ಬಟ್ ನಾಟ್ ಗ್ರೀಡಿ. ಈ ಲೂಟಿಂಗ್ ವರ್ಡ್ ಏನನ್ನು ಹೇಳುತ್ತೆ, ಗ್ರೀಡಿನೆಸ್, ಅತಿ ಆಸೆಯನ್ನು ಹೇಳುತ್ತೆ. ಅವರು ಅತಿ ಆಸೆ ಅನ್ನೋದನ್ನಷ್ಟೇ ಹೇಳ್ತಾ ಇದ್ದಾರೆ. ಅತಿ ಆಸೆ ಅಂತ ಹೇಳಿದ್ರೆ ನೋಬೆಲ್ ಅಂತೂ ಆಗಲ್ಲ. ಶ್ರೇಷ್ಠ ಮತ್ತು ಅತಿ ಆಸೆ ಎಲ್ಲಿ ಕಂಪ್ಯಾರಿಸನೇ ಇಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ನೋಡಿ, ಗ್ರೀಡಿ, ಎಸ್ ಅವರು ಅತಿ ಆಸೆ ಪಡ್ತಾರೆ, ಬಟ್ ನಾಟ್ ಕ್ರಿಯಲ್. ಸೊ ಕ್ರಿಯಲ್ ಅನ್ನೋದನ್ನಲ್ಲಿ ಹೇಳ್ತಾ ಇಲ್ಲ ಪ್ಯಾಸೇಜಲ್ಲಿ. ಹಾಗಾಗಿ ಗ್ರೀಡಿ ಬಟ್ ನಾಟ್ ಕ್ರಿಯಲ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ನೋಡಿ, ಕ್ರಿಯಲ್ ಆ್ಯಂಡ್ ಗ್ರೀಡಿ ಅಂತ ಕೊಟ್ಟಿದ್ದೆ. ನಾನು ಹೇಳಿದೆ ಕ್ರಿಯಲ್ ಅನ್ನೋದನ್ನು ಅವರು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಥರ್ಡ್ ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಫೋರ್ತ್ ಆಪ್ಷನ್ ಕೂಡ ಕ್ರಿಯಲ್ ಬಟ್ ನಾಟ್ ಗ್ರೀಡಿ, ಅವ್ರು ಗ್ರೀಡಿ ಇದ್ದಾರೆ ಬಟ್ ನಾಟ್ ಕ್ರಿಯಲ್, ಹಾಗಾಗಿ ಫೋರ್ತ್ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ದ ಕರೆಕ್ಟ್ ಆಪ್ಷನ್ ಇಸ್ ದ ಸೆಕೆಂಡ್ ಒನ್. ಸೆಕೆಂಡ್ ಕ್ವೆಶನ್, ಅ ಪೂಲ್ ದ್ಯಾಟ್ ರಿಫ್ಲೆಕ್ಟೆಡ್ ದ ಮೂನ್ಲೈಟ್, ವಿಚ್ ಪಾರ್ಟ್ ಆಫ್ ಸ್ಪೀಚ್ ಇಸ್ ದ ಅಂಡರ್ಲೈನ್ಡ್ ವರ್ಡ್? ದಟ್ ಅನ್ನೋ ವರ್ಡ್ ಯಾವ ಪಾರ್ಟ್ ಆಫ್ ಸ್ಪೀಚ್? ಅದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅ ಪ್ರೊನೌನ್, ಆ್ಯನ್ ಇಂಟರ್ಜೆಕ್ಷನ್, ಆ್ಯನ್ ಅಡ್ಜೆಕ್ಟಿವ್, ಅ ಡಿಟರ್ಮಿನರ್. ದ್ಯಾಟ್ ಅನ್ನೋ ವರ್ಡ್ ಏನಂತ ಹೇಳಿದ್ರೆ ಇಟ್ ಈಸ್ ಅ ಪ್ರೊನೌನ್, ಬಿಕಾಸ್ ಯಾಕೆಂದರೆ ಅದನ್ನು ನಾವು ನಾಮಪದದ ಬದಲಾಗಿ ಬಳಕೆ ಮಾಡ್ತೀವಿ. ಸೊ ದ್ಯಾಟ್ ಅನ್ನೋದೇನಾಯಿತು, ಅ ಪ್ರೊನೌನ್ ಆಯಿತು. ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ದ ಫಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ಟೆರಿಬಲಿ ಏನ್ಷಿಯಂಟ್ ಕನ್ಸಿಡರಿಂಗ್ ದ್ಯಾಟ್. ಇದು ಕ್ವೆಶನ್. ಈ ಕನ್ಸಿಡರಿಂಗ್ ಅನ್ನೋ ವರ್ಡ್ ಇದೆ ಅಲ್ಲ, ದ ಅಂಡರ್ಲೈನ್ಡ್ ವರ್ಡ್ ಈಸ್ ಯಾವುದದು? ನೌನೋ, ಅಡ್ವರ್ಬೋ, ಪಾರ್ಟಿಸಿಪಲ್ ಅಥವಾ ವರ್ಬ್ ಅನ್ನೋದು ಕ್ವೆಶನ್. ನಮ್ಗೆ ಗೊತ್ತಿರುವಂತೆ ನೌನ್ ಇಟ್ ಈಸ್ ನಥಿಂಗ್ ಬಟ್ ಅ ನೇಮ್. ಇದು ನೇಮ್ ಅಲ್ಲ. ವರ್ಬ್ ಅಂದರೆ ವಿಚ್ ಡಿಸ್ಕ್ರೈಬ್ಸ್ ಅನ್ ಆ್ಯಕ್ಷನ್, ಹಾಗೆ ಎಡ್ವರ್ಬ್ ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ. ಬಟ್ ಪಾರ್ಟಿಸಿಪಲ್ ಅಂದ್ರೇನು? ಪಾರ್ಟಿಸಿಪಲ್ ಇಸ್ ಅ ಫಾರ್ಮ್ ಆಫ್ ವರ್ಬ್ ದ್ಯಾಟ್ ಈಸ್ ಯೂಸ್ ಟು ಇಂಡಿಕೇಟ್ ಅ ಪಾಸ್ಟ್ ಆರ್ ಆನ್ ಆನ್ ಗೋಯಿಂಗ್ ಆ್ಯಕ್ಷನ್. ಹಿಂದೆ ನಡೆದ ಘಟನೆ ಆಗಿರ್ಬೋದು ಅಥವಾ ಈಗ ನಡೀತಿರುವಂತಹ ಆ್ಯಕ್ಷನನ್ನು ಹೇಳಲಿಕ್ಕೆ ಅದನ್ನು ನಾವು ಯೂಸ್ ಮಾಡ್ತೀವಿ ಪಾರ್ಟಿಸಿಪಲ್ಸನ್ನು. ಇಟ್ ಕ್ಯಾನ್ ಬಿ ಯೂಸ್ಡ್ ಲೈಕ್ ಅನ್ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈ ಕನ್ಸಿಡರ್ ವರ್ಡ್ ಇದೆ, ಕನ್ಸಿಡರ್, ಕನ್ಸಿಡರಿಂಗ್, ಹಾಗೆ ಕನ್ಸಿಡರ್ಡ್. ಸೊ ಕನ್ಸಿಡರಿಂಗ್ ಏನಿದೆ ಅಲ್ಲ, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್, ಆನ್ ಗೋಯಿಂಗ್ ಆ್ಯಕ್ಷನನ್ನು ಹೇಳುತ್ತೆ. ಹಾಗಾಗಿ ಇಟ್ ಬಿಕಮ್ಸ್ ಅ ಪಾರ್ಟಿಸಿಪಲ್. ದ ರೈಟ್ ಆಪ್ಷನ್ ಇಸ್ ಕನ್ಸಿಡರಿಂಗ್ ಅನ್ನೋದು ಇಟ್ ಈಸ್ ಅ ಪಾರ್ಟಿಸಿಪಲ್. ನೆಕ್ಸ್ಟ್ ಕ್ವೆಶನ್, either way ಚಾಂದ್ನಿ ಚೌಕ್ ಇಸ್ ಅ ಮೆಸ್ ನೌ. ದ ವರ್ಡ್ ಮೆಸ್ ಮೀನ್ಸ್ ದ ಸೇಮ್ ಆ್ಯಸ್. ಮೆಸ್ ಅಂದರೆ ಕ್ಯಾಂಟೀನ್ ಆಪ್ಷನ್ನು ಅಥವಾ ಅಪ್ಸೆಟ್, ಸ್ನ್ಯಾರ್, ಕನ್ಫ್ಯೂಷನ್ ಅಂತ. ಇಲ್ಲಿ ನಾವು ಪ್ಯಾಸೇಜನ್ನು ಒಮ್ಮೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾಂದ್ನಿ ಚೌಕ್ ಇಸ್ ಅ ಮೆಸ್ ನೌ. ಇಟ್ ಈಸ್ ಓವರ್ ಕ್ರೌಡೆಡ್, ಪಾರ್ಟ್ಸ್ ಆಫ್ ಇಟ್ ಆರ್ ಡರ್ಟಿ ಆ್ಯಂಡ್ ಇಟ್ಸ್ ವಂಡರ್ಫುಲ್ ಹಿಸ್ಟಾರಿಕಲ್ ಮ್ಯಾನ್ಷನ್ಸ್ ಆರ್ ನೌ ಇನ್ ಡಿಸ್ರಿಪೇರ್. ಸೊ ಇದು ಮೆಸ್ ಆಗಿದೆ. ಹೇಗೆ? ಇಟ್ ಈಸ್ ಓವರ್ ಕ್ರೌಡೆಡ್ ಆಗಿದೆ, ಮತ್ತಿದೆ ಡರ್ಟಿ ಆಗಿದೆ, ಹಾಗೆ ಡಿಸ್ರಿಪೇರ್ ಆಗಿದೆ. ಈ ವರ್ಡ್ಸ್ ಇದೆಯಲ್ಲ, ಓವರ್ ಕ್ರೌಡೆಡ್, ಡರ್ಟಿ, ಹಾಗೆ ಡಿಸ್ರಿಪೇರ್ ಇದೆಯಲ್ಲ, ಸೊ ಇದು ಏನನ್ನು ಇದು ಮಾಡುತ್ತೆ? ಕನ್ಫ್ಯೂಷನ್ಸ್. ಮೆಸ್ ಮೀನ್ಸ್ ವಾಟ್? ಕನ್ಫ್ಯೂಷನ್ ಅಂದರೆ ವ್ಯವಸ್ಥಿತವಾಗಿಲ್ಲ, ಯಾವುದು ಸರಿಯಾಗಿಲ್ಲ, ಅವ್ಯವಸ್ಥಿತವಾಗಿ ಹೋಗಿದೆ ಎಲ್ಲ. ಸೊ ಕನ್ಫ್ಯೂಷನ್. ಹಾಗಾಗಿ ಮೆಸ್ ಮೀನ್ಸ್ ವಾಟ್? ಕನ್ಫ್ಯೂಷನ್. ನೋಡಿ, ನಿಮಗೆ ಒಂದು ವರ್ಡಿನ ಮೀನಿಂಗ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೀವು ಅಗೇನ್ ಪ್ಯಾಸೇಜಿನ ಹೋಗಿ ಅದೊಂದು ಸಲ ರೀಡ್ ಮಾಡಿದಾಗ, ಸೈಡ್ ಪಾರ್ಟ್ಸನ್ನೆಲ್ಲ ನೋಡಿದಾಗ, ಸೊ ಅದರ ಕಾಂಟೆಕ್ಸ್ಟ್, ಯಾವ ಕಾಂಟೆಕ್ಸ್ಟಲ್ಲಿ, ಯಾವ ಸಿಚುವೇಷನಲ್ಲಿ ಅವರು ಅದನ್ನು ಬಳಸಿದ್ದಾರೆ ಅನ್ನೋದನ್ನು ಗೊತ್ತಾದರೆ ನಿಮಗೆ, ಸೊ ನಿಮಗೆ ಆ ಮೀನಿಂಗಿನ ಅರ್ಥ, ಆ ವರ್ಡಿನ ಅರ್ಥ ಗೊತ್ತಿಲ್ಲದಿದ್ರು ಯಾವ ಕಾಂಟೆಕ್ಸ್ಟಲ್ಲಿ ಬಳಸಿದ್ದಾರೆ ಅನ್ನೋದನ್ನು ಗೊತ್ತಾದರೆ, ಸೊ ನೀವಿಲ್ಲಿ ರೈಟ್ ಆಪ್ಷನನ್ನು ಕ್ಲಿಕ್ ಮಾಡ್ತೀರಾ. ಹಾಗಾಗಿ ಮೆಸ್ ಮೀನ್ಸ್ ಕನ್ಫ್ಯೂಷನ್ ಅಂತ ಅರ್ಥ. ನೆಕ್ಸ್ಟ್ ಕ್ವೆಶನ್, ಅ ಪೂಲ್ ದ್ಯಾಟ್ ರಿಫ್ಲೆಕ್ಟೆಡ್ ದ ಮೂನ್ಲೈಟ್. ದ ವರ್ಡ್ ಆಪೋಸಿಟ್ ಇನ್ ಮೀನಿಂಗ್ ಟು ರಿಫ್ಲೆಕ್ಟೆಡ್ ಈಸ್, ಅಂದರೆ ರಿಫ್ಲೆಕ್ಟೆಡ್ ವರ್ಡಿನ ಆಪೋಸಿಟ್ ವರ್ಡ್ ಯಾವುದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಮಿಟೇಟೆಡ್, ಡಿಸ್ಕ್ರೆಡಿಟೆಡ್, ಕ್ಲೇಮ್ಡ್, ಅಬ್ಸಾರ್ಬ್ಡ್ ಅಂತ. ಇಮಿಟೇಟೆಡ್ ಅಂದರೆ ಏನು? ಅನುಕರಿಸುವುದು. ಡಿಸ್ಕ್ರೆಡಿಟೆಡ್ ಅಂದರೆ ಅಪಖ್ಯಾತಿ, ಹಾಗೆ ಕ್ಲೇಮ್ಡ್ ಅಂದರೆ ಡಿಕ್ಲೇರ್.
ಸೊ ಅಬ್ಸಾರ್ಬ್ಡ್ ಅಂದ್ರೇನು? ಹೀರುವುದು. ಸೊ ರಿಫ್ಲೆಕ್ಟೆಡ್ ಅಂದ್ರೆ ಏನಾಯಿತು? ಪ್ರತಿಫಲಿಸುವುದು. ಸೊ ಅದರ ಆಪೋಸಿಟ್ ವರ್ಡ್ ಏನಾಯಿತು? ಹೀರುವುದು. ಹಾಗಾಗಿ ಅಬ್ಸಾರ್ಬ್ಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಶಹಜಾನ್ ನೇಮ್ ದ ನ್ಯೂ ಸಿಟಿ ಆಫ್ ಡೆಲ್ಲಿ ಶಹಜಾನ್ ಬಾದ್. ಇಟ್ ಶೋಸ್ ಹೀಸ್. ಅದೇನನ್ನು ತೋರಿಸುತ್ತೆ? ಆಪ್ಷನ್ಸ್ ಗಿವನ್ ಆರ್ ಪ್ರೈಡ್, ಲವ್ ಆಫ್ ಆರ್ಟ್, ಮಾಡೆಸ್ಟಿ, ಕ್ಯಾರೆಕ್ಟರ್. ಒಮ್ಮೆ ಪ್ಯಾಸೇಜನ್ನು ನೋಡೋದಾದರೆ ಏನನ್ನು ಕೊಟ್ಟಿದ್ದಾರೆ ಅಲ್ಲಿ? ಓಲ್ಡ್ ಡೆಲ್ಲಿ ವಾಸ್ ಬಿಲ್ಟ್ ಬೈ ದ ಎಂಪರರ್ ಶಹಜಾನ್ who with characteristic modesty means what? ನಮ್ರತೆ. called it ಶಹಜಾನ್ ಬಾದ್. ಸೊ ಶಹಜಾನ್ ಬಾದ್ ಆ ವರ್ಡೇ ಹೇಳ್ತಾ ಇದೆ. ಏನನ್ನು ಹೇಳ್ತಾ ಇದೆ? ಹೆಮ್ಮೆಯನ್ನು ತೋರಿಸ್ತಾ ಇದೆ. ತಾನು ಕಟ್ಟಿಸಿದ್ದು ಹೆಮ್ಮೆ ಶಹಜಾನ್ ಬಾದ್, ಪ್ರೈಡನ್ನು ಹೇಳ್ತಾ ಇದೆ. ಸೊ ಕನ್ಫ್ಯೂಷನ್ ಮಾಡಲಿಕ್ಕೆ ನಿಮ್ಗೆ ಇಲ್ಲಿ ಪ್ರೈಡ್ ಮತ್ತು ಮಾಡೆಸ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲ, ಅವನ ಕ್ಯಾರೆಕ್ಟರಿಸ್ಟಿಕ್ ಏನು? ಮಾಡೆಸ್ಟಿ, ನಮ್ರತೆ. ಬಟ್ ಆ ಶಹಜಾನ್ ಬಾದ್ ಹೆಸರಿದೆ ಅಲ್ಲ, ಅದು ಪ್ರೈಡನ್ನು ತೋರಿಸ್ತಾ ಇದೆ, ಹೆಮ್ಮೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ಪ್ರೈಡ್ ಇಸ್ ದ ರೈಟ್ ಆನ್ಸರ್. ಈ ಪ್ಯಾಸೇಜಸ್ ಬೇಸಿಕಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲಿರುತ್ತೆ, ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅಂತ. ಸೊ ದಿಸ್ ಈಸ್ ಅಬೌಟ್ ಪ್ಯಾಸೇಜ್. ಆ್ಯಂಡ್ ಲಾಸ್ಟ್ಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.